ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜು. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ವಿಡಿಯೋದಾಗ ಸಿಬಿಲ್ ರಿಪೋರ್ಟ್ ಅಂದ್ರೆ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್, ಈ ಸಿವಿಲ್ ರಿಪೋರ್ಟನ್ನು ನಮ್ಮ CSC ಸೆಂಟರ್ ಒಳಗೆ ನಾವು ಯಾವ ರೀತಿ ಜನ್ರೇಟ್ ಮಾಡ್ತೀವಿ ಅನ್ನೋದನ್ನು ನಿಮಗೀಗ ತೋರ್ಸಕತ್ತೀನಿ ರೀ. ಡ್ಯಾಶ್ಬೋರ್ಡ್ ಒಳಗೆ ಸಿವಿಲ್ ಅಂತೇಳಿ ಕ್ಲಿಕ್ ಮಾಡಿದ್ವಿ ಅಂದರೆ ಅದು ನಮ್ಮನ್ನು ಈ ಡ್ಯಾಶ್ಬೋರ್ಡ್ಗೆ ತೊಗೊಂಡು ಬರ್ತೈತಿ. ಇಲ್ಲಿ ನಾವು ಲಾಗಿನನ್ನು ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಂಡಿವಿಜುವಲ್ ಸಿವಿಲ್ ರಿಪೋರ್ಟನ್ನು ನಾವೀಗ ಜನ್ರೇಟ್ ಮಾಡತ್ತೀವಿ. ಆ ಕಸ್ಟಮರ್ದ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿದ ತಕ್ಷಣ ಅವರ ಆ ಮೊಬೈಲ್ ನಂಬರ್ಗೆ OTP ಹೋಗ್ತದೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ವೆರಿಫೈ OTP ಅಂತ ಕ್ಲಿಕ್ ಮಾಡ್ಕೋತೀವಿ. ಕ್ಲಿಕ್ ಮಾಡಿದ ತಕ್ಷಣ ಅವರ ಇನ್ಫಾರ್ಮೇಷನ್ ಎಲ್ಲನೂ ಫಿಲ್ ಮಾಡೋಕ್ಕೆ ನಮಗೆ ಇನ್ನೊಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ಸ್ಟೆಪ್ಪಲ್ಲಿ ನಾವು ಕಸ್ಟಮರ್ದ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತೀವಿ. ಅಂದರೆ ಅವ್ರ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಮೇಲ್ ID, ಪ್ಯಾನ್ ಕಾರ್ಡು, ಆಮೇಲೆ ಆಧಾರ್ ಕಾರ್ಡು, ಇವೆಲ್ಲ ನಂಬರ್ಗಳನ್ನು ಕರೆಕ್ಟಾಗಿ ಎಂಟರ್ ಮಾಡ್ತೀವಿ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡ್ತೀವಿ. ನಿಮಗೆ ನೆನಪಿರಲಿ, ಈ ಸಿವಿಲ್ ರಿಪೋರ್ಟನ್ನು ನಾವು ಆ್ಯಾವ್ರೇಜಾಗಿ ಇಟ್ಟುಕೊಂಡ್ರೆ ಮಾತ್ರ ನಾವು ಯಾವುದೇ ಬ್ಯಾಂಕ್ನಿಂದ ಆಗಲಿ ಲೋನನ್ನು ಪಡೀಬಹುದು. ಮತ್ತು ಆ್ಯಾವ್ರೇಜ್ ಸ್ಕೋರ್ ಅಂದರೆ ನಮಗೆ ಎಷ್ಟು ಇರಬೇಕು ಅನ್ನೋದನ್ನು ಇದೇ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ. ಒಂದು ವೇಳೆ ಆ್ಯಾವ್ರೇಜ್ ಇರಲಿಲ್ಲ ಅಂದರೆ ನಾವು ಅದನ್ನು ಯಾವ ರೀತಿ ನಾರ್ಮಲ್ ಸ್ಕೋರನ್ನು ನಾವು ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ಕೂಡ ಇದೇ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ತಿಳಿಸಿರ್ತಾರೆ. ನೋಡಕತ್ತೀರಿ, ಇಲ್ಲಿ ಮೇಲ್ IDಯನ್ನು ನೀವು ಎಂಟ್ರ್ ಮಾಡದೇ ಇದ್ದರೆ ನಿಮ್ಮ ಈ ಅಪ್ಲಿಕೇಶನ್ ಮುಂದೆ ಹೋಗಲ್ಲ. ಸೊ ಹಾಗಾಗಿ ಈ ಎಲ್ಲ ಇನ್ಫಾರ್ಮೇಷನ್ನು ಮ್ಯಾಂಡೇಟ್ರಿ ಆಗಿರ್ತದೆ. ಒಂದು ವೇಳೆ ನಿಮಗೆ ಇಲ್ಲೇನೋ ಕನ್ಫ್ಯೂಸ್ ಆಯಿತು ಅಂದರೂ ಕೂಡ ಸೈಡಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ನ ನೋಡಿಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು. ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ನು ನೀವು ಫಿಲ್ ಮಾಡಿರೋ ಇನ್ಫಾರ್ಮೇಷನ್ನ ಮತ್ತೆ ಒಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟನ್ನು ಕೇಳ್ತದೆ. ಈಗ ನಾವು ಚೆಕ್ ಸಿವಿಲ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ವಿ ಅಂದರೆ ಪೇಮೆಂಟ್ ಆಪ್ಷನ್ಗೆ ಮೂವ್ ಆಗ್ತದೆ. ನಾವೀಗ ಈ ಸಿವಿಲ್ ರಿಪೋರ್ಟನ್ನು ಚೆಕ್ ಮಾಡೋದಕ್ಕಾಗಿ ಪೇಮೆಂಟನ್ನು ಮಾಡಬೇಕಾಗ್ತದೆ. ಇದನ್ನು ನಾವು ನಮ್ಮ CSC ವ್ಯಾಲೆಟ್ನಿಂದ ಅಮೌಂಟನ್ನು ಪೇ ಮಾಡ್ತೀವಿ. ಸಿವಿಲ್ ರಿಪೋರ್ಟ್ಗಾಗಿ ಪೇಮೆಂಟನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ ನಂತರ ಅಥೆಂಟಿಕೇಷನನ್ನು ಕೇಳ್ತದೆ. ಕಸ್ಟಮರ್ ಡೀಟೇಲ್ಸನ್ನು ನಾವು ಇನ್ನೊಂದು ಸರಿ ನೋಡಿಕೊಂಡು ಅಥೆಂಟಿಕೇಷನ್ನ ಕ್ಲಿಕ್ ಮಾಡಿದ್ವಿ ಅಂದರೆ ರಿಪೋರ್ಟನ್ನು ಡೌನ್ಲೋಡ್ ಮಾಡೋಕ್ಕೆ ನಮಗೆ ಅವಕಾಶವನ್ನು ನೀಡುತ್ತದೆ. ಕಸ್ಟಮರ್ದ ಸಿವಿಲ್ ರಿಪೋರ್ಟು ಈಗ ಡೌನ್ಲೋಡ್ ಆಗಿದೆ. ಈ ಸಿವಿಲ್ ರಿಪೋರ್ಟನ್ನು ಭದ್ರತೆ ಕಾರಣಕ್ಕಾಗಿ ಪಾಸ್ವರ್ಡನ್ನು ಸೆಟ್ ಮಾಡಲಾಗಿರ್ತದೆ. ಆ ಪಾಸ್ವರ್ಡು ಇಲ್ಲಿ ನೋಡ್ತಿದ್ದೀರಾ, ಅವರ ಪ್ಯಾನ್ ಕಾರ್ಡ್ ನಂಬರೇ ಅವರ ಸಿವಿಲ್ ರಿಪೋರ್ಟ್ದ ಪಾಸ್ವರ್ಡ್ ಆಗಿರ್ತದೆ. ಅದನ್ನು ಕ್ಯಾಪಿಟಲ್ ಒಳಗೆ ನೀವು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಈ ಸಿವಿಲ್ ರಿಪೋರ್ಟು ನಿಮಗೆ ಯಾವ ರೀತಿ ಜನ್ರೇಟ್ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಕೋಬೋದು. ಈ ರೀತಿಯಾಗಿ ಸಿವಿಲ್ ರಿಪೋರ್ಟ್ ಜನ್ರೇಟ್ ಆಗಿರ್ತದೆ. ಪ್ರೆಸೆಂಟ್ ಈ ಕಸ್ಟಮರ್ದ ಸಿವಿಲ್ ರಿಪೋರ್ಟು 737 ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಅವರ ಸಿವಿಲ್ ರಿಪೋರ್ಟನ್ನು ತೋರಿಸಲಾಗಿದೆ. ಈಗ ಈ ಕಸ್ಟಮರ್ದು ಪ್ರೆಸೆಂಟ್ ಸಿವಿಲ್ ಸ್ಕೋರು 737. ಅಂದ್ರೆ ಇದೊಂದು ಆ್ಯಾವ್ರೇಜ್ಡ್ ಸಿವಿಲ್ ಸ್ಕೋರ್ ಆಗಿದೆ. ಇದಕ್ಕೆ ಯಾವುದೇ ಬ್ಯಾಂಕಿನವರಾದರೂ ಕೂಡ ಲೋನನ್ನು ಕೊಡ್ಬೋದು ಅಂತ ಹೇಳ್ಬೋದು. ಈ ಥರ ನಾವು ಸಿವಿಲ್ ಸ್ಕೋರನ್ನು ಮೇಂಟೈನ್ ಮಾಡಬೇಕಪ್ಪ ಅಂದ್ರೆ ಏನು ಮಾಡಬೇಕು ಅನ್ನೋದನ್ನು ನಾನೀಗ ನಿಮ್ಗೆ ಹೇಳ್ತೀನಿ ರೀ. ಒಂದು ವೇಳೆ ನಿಮ್ಮ ಸಿವಿಲ್ ಸ್ಕೋರು ಕಡಿಮೆ ಆಗಿತ್ತಪ್ಪ ಅಂದ್ರೆ ಯಾವುದಾದ್ರೂ ಒಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿರಿ. ಒಂದು ವೇಳೆ ಕ್ರೆಡಿಟ್ ಕಾರ್ಡ್ ಅಪ್ಲೈ ಆಗಿ ನಿಮಗೆ ಆ ಕ್ರೆಡಿಟ್ ಕಾರ್ಡ್ ಇಶ್ಯೂ ಆಯ್ತಂದ್ರೆ ಯಾವುದಾದ್ರೂ ಒಂದು EMIಯನ್ನು ನೀವು ಸ್ಟಾರ್ಟ್ ಮಾಡಿಕೊಂಡು ಕರೆಕ್ಟಾಗಿ ಆ EMIಯನ್ನು ಫಿಲ್ ಮಾಡಬೇಕು. ಆ ಕರೆಕ್ಟಾಗಿ EMIಯನ್ನು ನೀವೇನಾದರೂ ಕಟ್ಟಿದ್ದೇ ಆದರೆ ನಿಮ್ಮ ಸಿವಿಲ್ ಸ್ಕೋರು ಆ್ಯಾವ್ರೇಜ್ಡ್ ಸಿವಿಲ್ ಸ್ಕೋರಾಗಿ ಬದಲಾಗ್ತದೆ. ನಿಮ್ಮ ಲೋನ್ಗಳು ಯಾವುದೇ ಬ್ಯಾಂಕಿನಿಂದ ಆದರೂ ಕೂಡ ಸಿವಿಲ್ ಸ್ಕೋರನ್ನು ನೋಡಿದ್ರೆ ನಿಮ್ಮ ಲೋನ್ಗಳನ್ನು ಕೊಡೋಕ್ಕೆ ಯಾರೂ ಹಿಂದೆ ಹೋಗೋದಿಲ್ಲ. ಸೊ ಹೀಗೆ ನೀವು ನಿಮ್ಮ ಸಿವಿಲ್ ಸ್ಕೋರನ್ನು ಪಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ರೀ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಇದೇ ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.